ನಮ್ಮೆಲ್ಲರನ್ನ ಕೂಡ ನಗೆಗಡಲಲ್ಲಿ ಕೊಂಡೊಯ್ದಿದ್ದಕ್ಕಾಗಿ ಅದೇ ರೀತಿಯಾಗಿ ಟಿ.ವಿ. ಲಕ್ಷ್ಮೀನಾರಾಯಣ್ ಅವರು ದಯವಿಟ್ಟು ನರಸಿಂಹ ಜೋಶಿ ಅವರನ್ನ ಪ್ರೀತಿಯಿಂದ ಗೌರವಿಸಬೇಕು ಅಂತ ವಿನಂತಿಸ್ತಾ ಇದ್ದೀವಿ. ಅದೇ ರೀತಿಯಾಗಿ ಪುಷ್ಪಾ ಶಿವಶಂಕರ್ ಅವರು ಬಸವರಾಜ್ ಮಹಾಮನಿ ಅವರನ್ನ ಪ್ರೀತಿಯಿಂದ ಗೌರವಿಸಬೇಕು ಅಂತ ವಿನಂತಿಸ್ತಾ ಇದ್ದೀವಿ. ಮುಂದೆ ಕಾಮಿಡಿ ಕಿಲಾಡಿಗಳು ನಯನ ಹಾಗೂ ಕಾಮಿಡಿ ಕಿಲಾಡಿಗಳು ಸೂರಜ್ ಅವರಿಂದ ಇದೀಗ ಹಾಸ್ಯ ಸಂಜೆ ಇರುತ್ತೆ. ದಯವಿಟ್ಟು ಎಲ್ಲರೂ ಕೂತ್ಕೋಬೇಕು. ಮತ್ತೊಮ್ಮೆ ಜೋಳದ ಚಪಾಲೆ ಪ್ರೀತಿಯ ಅನಂತ ಧನ್ಯವಾದಗಳು. ನಿಮ್ಮ ಕಲಾ ಸೇವೆ ಇದೇ ರೀತಿ ನಿರಂತರವಾಗಿರಲಿ, ಅದನ್ನು ನೋಡುವಂತಹ ಭಾಗ್ಯ ಸದಾ ನಮಗಿರಲಿ ಅನ್ನುವಂಥ ಆಶಯದೊಂದಿಗೆ ಸ್ನೇಹಿತರೆ, ನಿಮ್ಮ ಊರಿನ ಬಗ್ಗೆ ಒಂದೇ ಒಂದು ನಾನು ಮಾತನ್ನು ಮುಗಿಸ್ತೇನೆ. ನನಗೆ ಇದುವರೆಗೂ 3850 ಸನ್ಮಾನಗಳಾಗಿದೆ. ಆ ಸನ್ಮಾನಗಳಲ್ಲಿ ಶಾಲಿನ ತೂಕವೇ ಬೇರೆ, ನಿಮ್ಮ ಊರಿನ ಈ ಶಾಲಿನ ತೂಕವೇ ಬೇರೆ. ರೇಷ್ಮೆ, ಪ್ಯೂರ್ ರೇಷ್ಮೆಯಿಂದ ನೇರಿರ್ತಕ್ಕಂಥ ಶಾಲು. ಇದನ್ನು ನಮ್ಮ ಕಡೆ ದೇವರುಗಳಿಗೆ ಹೊದಿಸ್ತಾರೆ. ನೀವು ಅಭಿಮಾನಿ ದೇವರುಗಳು, ನೀವು ನಮಗೆ ಇಂಥ ಸನ್ಮಾನವನ್ನು ಮಾಡಿದ್ದಕ್ಕಾಗಿ ನಾವು ಸಾಯೋವರೆಗೂ ಇದನ್ನು ಮರೆಯೋದಿಲ್ಲ. ನೋಡಿ ಎಷ್ಟು ಶಬ್ದ ಇದೆ ಕನ್ನಡ ಭಾಷೆ ಅಂದರೆ. ಅದಕ್ಕೆ ವಾಟರ್ ಬಾಯ್ಲ್ ಆಗಬೇಕು, ಬಲ್ಸ್ ಬರಬೇಕು ಅಂದ್ಬಿಡ್ತೀರಿ ಇಂಗ್ಲೀಷಲ್ಲಿ. ಕನ್ನಡದಲ್ಲಿ ಎಷ್ಟಿದೆ ಕಥ ಕಥ, ಕೊತ ಕೊತ, ಚಳಮಳ. ಅದಕ್ಕೆ ಮಕ್ಕಳಿಗೆ ಕನ್ನಡ ಕಲಿಸ್ರಿ ಅಂತ ಹೇಳೋದು ನಾನು. ಈಗ ಸ್ವಲ್ಪ ಬೇರೆದಕ್ಕೆ ಬರ್ತಿದೆ. ಸತ್ತ ಅನ್ನೋದಕ್ಕೆ ಎಲ್ಲ ಭಾಷೆಗಳಲ್ಲಿ 1 2 ಸರ್ ಶಬ್ದಗಳು. ಡೈಡ್, ಡೆಡ್, ನೋ ಮೋರ್, ಪಾಸ್ಡ್ ಅವೇ, ಆಯ್ತು. ಇವು 4 ಬಿಟ್ಟರೆ ಬೇರೆ ರೀತಿ ಸಾಯೋದು ಹಾಗಿಲ್ಲ. ಕನ್ನಡದಲ್ಲಿ ಎಷ್ಟಿದೆ ರೀ? ನಿಧನ ಹೊಂದಿದ, ಮರಣ ಹೊಂದಿದ, ಅಸ್ತಂಗತನಾದ, ಕಾಲವಾದ, ಇವೆಲ್ಲ ಒಳ್ಳೆಯ ಶಬ್ದಗಳು. ಇನ್ನು ಜನರಲ್ಲಿ ಶುರು ಮಾಡ್ಕೊಳ್ಳಿ. ಒಬ್ಬೊಬ್ರು ನೋಡಿ, ಶಬ್ದ ಕೇಳಿದಾನೆ ಗೊಟಕ್ಕಂದ. ಮತ್ತೆ ನುಗ್ಗುತ್ಕಂಡ, ನೆಗದು ಬಿದ್ದ, ಹೊಗೆ ಹಾಕಿಸ್ಕೊಂಡ, ಬಾಯಿ ಮಣ್ಣು ಹಾಕ್ಕಂಡ. ಮತ್ತೆ ಆಯ್ತು, ಎಣ್ಣೆ ಹಾಕ್ಸ್ಕೊಂಡ. ನೋಡಿ ಹೊಸ ಶಬ್ದ ಎಷ್ಟಿದೆ ರೀ. ಇನ್ನು ಕೆಲವು ಕಡೆ ಹೋಯ್ತು ಒಂದು ಉದಾಹರಣೆ ಹೇಳ್ತೀನಿ. ನಮ್ಮ ಕಡೆ ನಡೆದ ಘಟನೆ ಇದು. ಸೊಸೆ ಫ್ರೆಂಡ್ ಬಂದ ತಕ್ಷಣ ಅತ್ತೆ ಹೊರಗಡೆ ಬಂದುಬಿಡ್ತಾಳೆ. ಟಿ ವಿ ಮುಂದೆ ಕೂತೋಳು ಹೊರಗಡೆ ಬಂದುಬಿಡ್ತಾಳೆ. ಯಾಕೆಂದರೆ ಸೊಸೆ ಫ್ರೆಂಡ್ ಬಂದರು ಅಂದರೆ ಇಬ್ಬರು ಸೇರಿ ನನ್ನೇ ಆಡ್ಕತ್ತಾರೆ ಅಂತ ಗೊತ್ತೊಳಗೆ. ಹೀಗಾಗಿ ಅತ್ತೆ ಕಟ್ಟೆ ಮೇಲೆ ಬಂದು ಕೂಡ್ತಾಳೆ. ಅವ್ರ ಒಂದು ಪುಟ್ಟ ಮಗು ಇತ್ತು, ಒಂದು 5-6 ವರ್ಷದ್ದು. ಅವರಿಬ್ಬರು ಸೀರಿಯಲ್ ನೋಡ್ತಿದ್ರು. ಆ ಮಗು ಅಜ್ಜಿ ಹತ್ರ ಬಂತು. ಅಜ್ಜಿ ನೀ ಇಲ್ಲೇ ಕೂತಿದ್ದೀಯಾ? ಇಲ್ಲಮ್ಮ, ಒಳಗಡೆ ನಿಮ್ಮ ಅಮ್ಮನ ಫ್ರೆಂಡ್ ಬಂದಿದ್ದಾರೆ, ಅದಕ್ಕೆ ನಾನು ಹೊರಗಡೆ ಬಂದೀನಿ. ಅಜ್ಜಿ ನಿಂಗೆ ದಮ್ಮನ್ನಕ್ಕೆ ಬರಲ್ವಾ ಅಂತ. ಯಾಕೆ ಪುಟ್ಟ, ದೀಪಾವಳಿ ಇನ್ನೂ ಮೊನ್ನೆ ತಾನೇ ಹೋಗಿದೆ, ಯಾಕೆ ದಮ್ ಅನ್ಬೇಕು? ಪಟಾಕಿ ಬೇಕಾ? ನಾನು ಕೊಡಿಸ್ತೀನಿ ಈ ಸಾರಿ ನಿನಗೆ, ಗೌರಿ ಹಬ್ಬಕ್ಕೆ ಕೊಡಿಸ್ತೀನಿ. ನಿನಗೆ ದಮ್ ಅನ್ನಕ್ಕೆ ಬರಲ್ವಾ? ಬರುತ್ತೆ, ಎಲ್ಲಿ ಅನ್ನೋ ಡಮ್ ಅಂತ. ಆ ಮುದುಕಿ, ಅಯ್ಯೋ ನಿಂಗೆ ಅನ್ನಕ್ಕೆ ಬರುತ್ತೆ ಡಮ್ ಅಂತ ಅಂದ್ಬಿಟ್ಟೆ. ಯಾಕಮ್ಮ, ಯಾಕೆ ಕೇಳ್ತಾ ಇದೆಯಾ ಅಂದರೆ, ಒಳಗಡೆ ನಮ್ಮಮ್ಮ ಪಕ್ಕದ ಮನೆ ಆಂಟಿಗೆ ಹೇಳ್ತಿದ್ದಾರೆ, ನಮ್ಮ ಅತ್ತೆ ಡಮ್ ಅಂತಾನೇ ಇಲ್ಲ. ಹುಷಾರಾಗಿರಮ್ಮ ಮಕ್ಕಳನ್ನ. 5-6 ವರ್ಷದ ಮಕ್ಕಳು ಮಹಾ ಡೇಂಜರಸ್. ನೋಡಿ ಎಷ್ಟಿದೆ ಶಬ್ದ. ಡಮ್ಮನ್ನು, ಗೊಟಕ್ಕನ್ನು, ಔಟ್ ಆಗು, ಮತ್ತು ಸ್ವರ್ಗಸ್ಥನಾಗು. ಏನು ನೋಡಿದ್ದೀವಿ ಅಂತೂ ಸ್ವರ್ಗಸ್ಥನಾದನು. ಇಷ್ಟೆಲ್ಲ ಶಬ್ದಗಳು ಕನ್ನಡದಲ್ಲಿದೆ. ನೀವೇಳಾಗಿ ಇಂಗ್ಲೀಷು ಭಾಷೆಯಲ್ಲಿ 1 2 3 4 ಅಂದ್ಬಿಟ್ರೆ ಮುಗೀತು. ಮಕ್ಕಳಿಗೆ ಕನ್ನಡ ಮೀಡಿಯಂ ಶಾಲೆಗೆ ಕಳಿಸಿದರೆ ಶಬ್ದ ಸಂಗ್ರಹ ಜಾಸ್ತಿ ಆಗ್ತವೆ. ಇಂಗ್ಲೀಷಲ್ಲಿ ಎಲ್ಲ ಒಂದೇ ಥರದ ಅಕ್ಷರಗಳು ಈಜಿ ಅಂತಾರೆ. ಆದರೆ ಒತ್ತು, ದೀರ್ಘ, ಕೊಂಬು, ಕತ್ತೆ ಅಂತ ಬರೆದು ಮೇಲಿನ ಸುಳಿ ತೆಗೆದು ಕೆಳಗಿನ ದೀರ್ಘ ತೆಗೆದುಬಿಟ್ರೆ ಕಥೆ ಆಗ್ತವೆ. ಕತ್ತೆಗೂ ಒಂದು ಕತೆ ಇದೆ, ಹೌದಾ? ಒತ್ತು ದೀರ್ಘಗಳನ್ನು ಕಲಿತ್ರೆ ಮಕ್ಕಳು ನೋಡಿ. ನಾವು ಕನ್ನಡಿಗರು ಎಲ್ಲ ಭಾಷೆಯನ್ನು ಕಲಿತೀವಿ. ತಮಿಳು ಕಲಿತೀವಿ, ತೆಲುಗು ಕಲಿತೀವಿ, ಹಿಂದಿ ಕಲಿತೀವಿ. ಆದರೆ ಅವರಿಗೆ ಕನ್ನಡ ಮಾತಾಡೋಕ್ಕೆ ಬರೋಕ್ಕಿಲ್ಲ. ನಂದು ಹೆಣ ಎಲ್ಲೋ ಹೋಗಿದೆ ಅಂತಾರೆ. ಹಣಕ್ಕೂ ಹೆಣಕ್ಕೂ ವ್ಯತ್ಯಾಸವೇ ಇಲ್ಲ, ಹೌದಾ? ಅದಕ್ಕೆ ಮಾತೃಭಾಷೆಯಲ್ಲಿ ಮಕ್ಕಳಿಗೆ 10ನೇ ಕ್ಲಾಸ್ವರೆಗೂ ಶಿಕ್ಷಣ ಕೊಡ್ರಿ, ನಮ್ಮಂತೆ ಭಾಷಣಕಾರರಾಗ್ತಾರೆ. ಭಾಷಣ ಮಾಡೋದು ಸುಲಭ ಅಲ್ಲ. ನೀವು ತಿಳ್ಕೊಂಡ್ರೆ, ಏನು ಸರ್ ನಾವು ಜೋಕ್ಸ್ ಹೇಳ್ತೀವಿ,
2 ನಿಮಿಷ ಬಂದು ನಿಂತ್ಕೊಳ್ಳಿ. ಇದನ್ನು ನೋಡಿದರೆ ನಾನೇ 30 ವರ್ಷದ ಹಿಂದೆ ಇಂಥದೇ ಒಂದು ಸಭೆಯನ್ನು ಹಂಪಿ ಉತ್ಸವದಲ್ಲಿ ನೋಡಿ ತಲೆ ತಿರುಗಿತ್ತು ನನಗೆ. ಇವತ್ತು ಸುಲಭವಾಗಿ ಮಾತಾಡ್ತಿದ್ದೀನಿ. ಎಷ್ಟು 1000 ಜನ ಇದೆ. ಕನ್ನಡದ ವೈಶಿಷ್ಟ್ಯ ಏನು ಗೊತ್ತಾ? ಅದೇ ಕನ್ನಡದಲ್ಲಿ ಸುಮಾರು 1000 ಜನ ಇದ್ದಾರೆ. ನೋಡಿ, ಕನ್ನಡದಲ್ಲಿ ಒಂದು ಶಬ್ದ ಇದೆ. ಈ ಸಭೆಯಲ್ಲಿ ಸುಮಾರು 10,000 ಜನರಿದ್ದಾರೆ. ನೋಡಿ, ಏನು ಅನ್ಸಲ್ಲ. ಈ ಸಭೆಯಲ್ಲಿ ಸುಮಾರು 10,000 ಜನರಿದ್ದಾರೆ. ಹೌದಾ? ಸುಮಾರು ಅನ್ನೋದನ್ನು ಸ್ವಲ್ಪ ಚೇಂಜ್ ಮಾಡಿದ್ರೆ ಎಂಥ ಅನಾಹುತ. ಈ ಸಭೆಯಲ್ಲಿ 10,000 ಜನ ಸುಮಾರಿದ್ದಾರೆ. ಹೌದಾ? ಸುಮಾರು 10,000 ಜನ ಅನ್ನೋದಕ್ಕೂ 10,000 ಜನ ಸುಮಾರು ಅನ್ನೋದಕ್ಕೆ ಎಷ್ಟು ವ್ಯತ್ಯಾಸ ಇದೆ ತಾಯಿದ್ರೆ. ಹೌದಾ? ಹಾಸ್ಯಕ್ಕೆ ಅಂತ ಹೇಳ್ತಲ್ಲ, ನಮ್ಮ ಕೃಷ್ಣೇಗೌಡರು ಭಾಳ ಕಡೆ ಹೇಳ್ತಿರ್ತಾರೆ, ಎಷ್ಟು ಶಬ್ದ ಬಳಸ್ತೀವಿ. ಸುಮ್ಮನೆ ಯಾರೋ ಈಗ ನಾವು ಬರ್ತಿರ್ಬೇಕಾದ್ರೆ ಸ್ಟೇಜಲ್ಲಿದೆ ಸಾರ್ ಅಂತ ಕೇಳಿದ್ವಿ. ಸ್ಟೇಜಾ? ಒಂದು ಕೆಲಸ ಮಾಡಿ. ಏನು ಕೆಲಸ ಮಾಡ್ಬೇಕು ನಾವು ರಸ್ತೆಯಲ್ಲಿ ನಿಂತು? ಸ್ಟೇಜ್ ಎಲ್ಲಿದೆ ಅಂತ ಕೆಲವೊಂದು ಕೆಲಸ ಮಾಡಿದ್ವಿ. ಏನೋ ನೆಟ್ಟಗೆ ಹೋಗಿ ಅಂದ್ರೆ ಮೇಲಕ್ಕೆ ಹೋಗಿ ಅಂತ, ನೆಟ್ಟಗೆ ಹೋಗಿ ಲೈಟಿಂಗ್ ಜಾಸ್ತಿ ಇದೆ, ಅಲ್ಲೆಲ್ಲ ಪೊಲೀಸರಿದ್ದಾರೆ, ಯಾರನ್ನ ಬಿಡ್ತಾ ಇಲ್ಲ ಒಳಗಡೆ, ಅದೇ ಸ್ಟೇಜು. ನೋಡಿ ಎಂತಹ ಮಾತುಗಳು. ಹೌದಾ? ಒಂದು ಕೆಲಸ ಮಾಡಿ. ಇನ್ನು ಕೆಲವರು ಮಾತುಗೊಮ್ಮೆ ಲೆಕ್ಕ ಹಾಕಿ ಅಂತಿರ್ತಾರೆ. ಎಷ್ಟು ಜನರಿಗೆ ಸೀಟಿಂಗ್ ವ್ಯವಸ್ಥೆ ಮಾಡಿದ್ದಾರೆ ಅಂದರೆ ಲೆಕ್ಕ ಹಾಕಿ. ಏನು ಲೆಕ್ಕ ಹಾಕಬೇಕು? ಚೇರ್ ಎಣಿಸ್ಬೇಕಾ? ಅವ್ರನ್ನ ಎಣಿಸ್ಬೇಕಾ? ಸುಮ್ಮನೆ ಲೆಕ್ಕ ಹಾಕಿ. ನಮ್ಮ ಮನೆಯವಳು ಸೀರಿಯಲ್ ಬಿಟ್ಟು ಇಲ್ಲಿ ಬಂದು ಕೂತಿದ್ದಾಳೆ ಅಂದರೆ ಲೆಕ್ಕ ಏನು ಲೆಕ್ಕ ಹಾಕಬೇಕು? ಲೆಕ್ಕ ಸುಮಾರು ಎಂತಂದ್ರೆ ಅಷ್ಟು. ಒಂದು ಕೆಲಸ ಮಾಡು. ಸುಮ್ಮನೆ ಶಬ್ದಗಳು. ಇನ್ನು ಕೆಲವರು ನಿನ್ನೆ ಪ್ರಾಣೇಶ್ ಅವ್ರ ಕಾರ್ಯಕ್ರಮಕ್ಕೆ ಹೋಗಿದ್ವಿ. ಏನು ಜನ ರೀ! ಟ್ಯಾಂಕರ್ ಅನೌನ್ಸ್ ಮಾಡ್ತಿದ್ರು, ನೋಡಬೇಕಿತ್ತು ನೀವು. ಏನು ಜನ ರೀ! ನೋಡಬೇಕಿತ್ತು ನೀವು. ಏನು ಕೂಗ್ತಿದ್ದರ್ರಿ! ನೋಡಬೇಕಿತ್ತು ನೀವು. ಮುಂದ್ಗಡೆ ಚೇರಲ್ಲಿ VIP ಕೂತಿದ್ರು, ನೋಡಬೇಕಿತ್ತು. ಎಲ್ಲದಕ್ಕೂ ನೋಡಬೇಕಿತ್ತು ನೀವು. ಇದೆಲ್ಲ ಓಕೆ. ಯಾವನೊಬ್ಬನು 10 ದಿವಸ ಫ್ರೆಂಡನ್ನು ಭೇಟಿಯಾಗಿರಲಿಲ್ಲ. ಏನೋ ಇಳಿದೋಗಿದೆಯಾ? ಏನು ಎಷ್ಟು ಸೊರಗಿದೆಯಾ? ಯಾಕೆ? ಏನು ಹೇಳಪ್ಪ, 1 ವಾರ ಆಯಿತು ಬೇರಿ. ನಿಂತರೆ ನಿಲ್ಗೊಡಿಸ್ತಿಲ್ಲ, ಕೂತ್ರೆ ಗೂಡುಗೊಡಿಸ್ಲಿಲ್ಲ. ಓ ಬೇರಿನಾ? ನೋಡಬೇಕಿತ್ತು ನೀನು. ಬೇದಿನ ನೋಡಬೇಕಿತ್ತು ಅಂದರೆ ಎಲ್ಲಿಗೆ ಹೋಗ್ಬೇಕ್ರಿ ನಾವು? ಜಗತ್ತಿನಲ್ಲಿ ಎಲ್ಲವನ್ನು ನೋಡೋದಕ್ಕೆ ಹೆಲಿಕಾಪ್ಟ್ರು, ಕಾರು, ಬಸ್ಸುಗಳಿದೆ. ಇದನ್ನು ನೋಡೋದಕ್ಕೆ ಏನಿದೆ? ಇನ್ನು ಕೆಲವರು ತಗೊಳ್ಳಿ ಅಂತಾರೆ. ಏನು ಸರ್ ದೊಡ್ಡಬಳ್ಳಾಪುರದಲ್ಲಿ ಕಾರ್ಯಕ್ರಮ? ಏನು ಜನ ಸರ್! ಜನರನ್ನೇ ತಗೊಳ್ಳಿ. ಎಲ್ಲರೂ ಬಿದ್ದು ನಗ್ತಾ ಇದ್ರು ನಮ್ಮ ಮಾತಿಗೆ. ಲೈಟಿಂಗೇ ಮಾಡಿದ್ರು ಸರ್. ಈಗ ಆ ಲೈಟಿಂಗೇ ತಗೊಳ್ಳಿ. ಈ ಲೈಟ್ ನಾ ತಗೊಂಡು ಹೋಗ್ಬೇಕಾ? ಸರ್ ಇಷ್ಟು ಜನ ಇದ್ದರು, ಮೈಕ್ ಇಷ್ಟು ಚೆನ್ನಾಗಿದ್ದು ಅಂದರೆ ಮೈಕೇ ತಗೊಳ್ಳಿ. ಎಲ್ಲದಕ್ಕೂ ತಗೊಳ್ಳಿ. ಕಡೆಗೆ ಈಗ ನನ್ನೇ ತಗೊಳ್ಳಿ. ನಾನು ಬಡ್ಡಿ ಮಗ ಯಾವ ಕಾರ್ಯಕ್ರಮಕ್ಕೂ ಬಂದವನಲ್ಲ, ಸ್ಪೀಚ್ ಕೇಳಿದವನಲ್ಲ. ಇದಕ್ಕೆ ಬಂದಿದ್ದೀನಿ ಅಂದರೆ ಲೆಕ್ಕ ಹಾಕು, ನೀನು ಉತ್ಸಾಹ ಅಂತ ಅರ್ಥ. ಹೌದಾ? ಇನ್ನು ಕೆಲವರು ಸಾರ್ ನೀವು ಕರೆಕ್ಟಾಗಿ ಮಾತಾಡ್ತೀರಾ ಸರ್. ಈಗ ನಾನು ಹೇಳ್ತೀನೇ ತಗೊಳ್ಳಿ. ಇವನು ಗದ ನಡಿಗೋದ. ಒಬ್ಬ ಹೇಳ್ತೀನಿ, ನನಗೆ ಸಾಕಾಗಿದೆ ಕಣಪ್ಪ ಅಂಥವ್ರು ನಿನ್ನ ಹೆಂಡ್ತಿನೂ ತಗೊಂಡು ಏನು ಮಾಡಿ. ಇವೆಲ್ಲ ಕನ್ನಡದಲ್ಲಿರೋ ಭಾಷೆಯಲ್ಲಿ ಹಾಸ್ಯನ ಹುಡುಕ್ಬೇಕು. ಅದಕ್ಕೆ ಮಕ್ಕಳಿಗೆ ಮನೆಗೆ ಬಂದ ಮೇಲಾದರೂ ಕನ್ನಡ ಕಲಿಸಿ. ಮಮ್ಮಿ ಡ್ಯಾಡಿ ಸಂಸ್ಕೃತಿ ಹೋಗಬೇಕು. ಅಪ್ಪ ಅಮ್ಮ ನೋಡಿ, ಅಪ್ಪ ಅಮ್ಮ ಅಂದಾಗ ಎರಡೂ ತುಟಿಗಳು ಸೇರ್ತವೆ. ಅಂದರೆ ಅವರಿಬ್ಬರೂ ನಮಗೆ ಒಂದೇ. ಅಪ್ಪ ಅಮ್ಮ. ಮಮ್ಮಿ ಡ್ಯಾಡಿ ಅಂತಾರೆ, ಆದರೆ ಡ್ಯಾಡಿ ಅಂದರೆ ದಾಡಿನೋ ಅಂತ ಅರ್ಥ ಆಗುತ್ತೆ. ಮಮ್ಮಿ ಅಂತೂ ಗೊತ್ತೇ ನಿಮಗೆ. ಮಮ್ಮಿ ಅಂದರೆ ಈಜಿಪ್ಟ್ ದೇಶದ ಶವಗಳು ಅಂತ. ಅದು ಯಾಕೆ ಬಂತು ಸಂಸ್ಕೃತಿ. ಅಪ್ಪ ಅಮ್ಮ ಅಂದರೆ ಬೈತಾರೆಗಿಂತ ಇವರು ಮಮ್ಮಿಯನ್ನು ಡ್ಯಾಡಿಯನ್ನು. ದಯವಿಟ್ಟು ಮಕ್ಕಳಿಗೆ ಆಮೇಲೆ ಕಲಿಸಿ. 10 ನಂತರ ನಾವು 3 ಜನ ಕನ್ನಡ ಮೀಡಿಯಂ ಹುಡುಗರು. ಈಗ ನಿಮ್ಮ ಕಡೆ ಇದೆಯೋ ಗೊತ್ತಿಲ್ಲ. ನೀವು ತಂದೆ ತಮ್ಮನಿಗೆ ಏನಂತೀರ? ಚಿಕ್ಕಪ್ಪ. ಇಂಗ್ಲೀಷ್ನಲ್ಲಿ ಅಂಕಲ್. ನಮ್ಮ ಉತ್ತರ ಕರ್ನಾಟಕದಲ್ಲಿ ಗೊತ್ತಾ? ಕಕ್ಕ. ಮೈಸೂರಿಗರು ಕಿವಿ ಮುಚ್ಕೊಂಡ್ಬಿಡ್ತಾರೆ. ಸರ್ ನಮ್ಮ ತಂದೆಗೆ 4 ಜನ ತಮ್ಮಂದ್ರೆ ಸರ್, ನಮಗೆಲ್ಲವ್ರ ಕಕ್ಕಂದ್ರೆ ಸರ್. ಅಯ್ಯೋ ಕರ್ಮವೇ. ನಮ್ಮ ಕಡೆ ಬನ್ನಿ ನೀವು.
ಮೈಸೂರಿನಲ್ಲಿ ಓದ್ತಿರ್ತಕ್ಕಂಥ ಒಂದು ಹುಡುಗಿ ರಜೆಗೆ ನಮ್ಮ ಕಡೆ ಬಂದಿದ್ಲು ಅವಳ ತಂದೆ ಜೊತೆಗೆ. ರಜೆಗಿತ್ತು, ದಸರಾ ರಜೆ. ಎಲ್ಲರೂ ಅವಳನ್ನ ಕರ್ಕೊಂಡು ತಮ್ಮ ಮುಂದೆ ಕೂತ್ಕೊಂಡು, ನಿನಗೆ ಈ ಕಕ್ಕ ಬೇಕೋ, ಈ ಕಕ್ಕ ಬೇಕು, ಈ ಕಕ್ಕ ಬೇಕೋ, ಈ ಕಕ್ಕ ಬೇಕೋ, ಈ ಕಕ್ಕ. ಇವಳಿಗೆ ತಲೆ ಕೆಟ್ಟೋಯ್ತು. ಏನು ಗಲೀಜ್ ಜನ ಇವರು, ನಮ್ಮ ಅಪ್ಪನ ಕಡೆಯವರು. ರಾತ್ರಿ ಮಲಗಿದಾಗ ಹೇಳಿದ್ಲು, ಅಪ್ಪ ಏನು ಬ್ರದರ್ಸಪ್ಪ ನೀನು ಬ್ರದರ್ಸು, ನಿಮ್ಗೆ ಯಾವ ಕಕ್ಕ ಇಷ್ಟ, ಯಾವ ಕಕ್ಕ ಇಷ್ಟ ಅಂತ ಕೇಳ್ತಿದ್ದೆ. ಅವಾಗ ಅವನು ಅಲ್ಲಿಯವನೇ ಹೇಳಬೇಕು ಕಂದ, ನಂಗೆ 4 ಜನ ಕಕ್ಕಂದ್ರು ಅಂತ ಹೇಳ್ಬೇಕು ನೀವು. ಅಯ್ಯೋ ನನ್ನ ಕೈಲ 10 ದಿವಸ ಇದ್ದರು ತಂದೆ ಮಗಳು. ಇನ್ನೇನು ಲಾಸ್ಟ್ ಡೇ ನಿಲ್ಲಿಸ್ಬಿಟ್ರೆ, ಇವತ್ತು ಹೇಳಲೇಬೇಕು ಕಣೆ ನೀನು, ನಿನಗೆ ಹಿಂಗೆ ಅಕ್ಕ ಇಷ್ಟನೋ, ಈಗ ಅಕ್ಕ ಇಷ್ಟನೋ, ಈಗ ಅಕ್ಕ. ಆ ಹುಡುಗಿ ಕಣ್ಣು ಮುಚ್ಕೊಂಡು, ನನಗೆ ನನ್ನ ಕಕ್ಕನೇ ಇಷ್ಟ. ಕನ್ನಡದಲ್ಲಿ ಅದ್ಭುತವಾದಂಥ ಶಬ್ದ ಸಂಗ್ರಹ ಇದೆ. ಇವನ್ನೆಲ್ಲ ಕಲಿತ್ರೆ ನಿಮಗೂ ಮೈಕ್ ಮುಂದೆ ನಿಂತು ಮಾತಾಡಬೇಕು ಅನಿಸುತ್ತೆ. ನಾವು ಬೆಳೆದಿರೋದೆಲ್ಲ ಹಾಗೆ. ನಾನು ಬೀಚಿಯವರ ಪ್ರೇಮಿ. ಬೀಚಿ ಅಂತ ರಾಯಸಂ ಭೀಮಸೇನ್ ಅಂತ ಅವರ ಹಾಸ್ಯ ಕಾದಂಬರಿಗಳನ್ನ ಓದಿದರೆ ಯಾರಿಗಾದರೂ ಕನ್ನಡದ ಬಗ್ಗೆ ಅಭಿಮಾನ ಹುಟ್ಟುತ್ತದೆ. ನಾನು ಹೀಗಾಗಿ BCom ಗ್ರ್ಯಾಜುಯೇಟ್. ನಾನು ಇಲ್ಲಿ ನರಸಿಂಹ ಜೋಶಿ ಅವರಿದ್ದಾರೆ, ಅವರು BA ಆಗಿದೆ ಅಂತ ಹೇಳ್ತಾರೆ, ಸರ್ಟಿಫಿಕೇಟ್ ತೋರಿಸಿಲ್ಲ. ಮಾಮನಿ BA ಮಾಡಿದ್ದೀನಿ ಅಂತಾರೆ, ಇವತ್ತಿನವರೆಗೂ ಮಾರ್ಕ್ಸ್ ಕಾರ್ಡ್ ಅಂಥದ್ದು ಅವರು ತೋರಿಸಿಲ್ಲ. ಆದರೆ ನಾನು ಮಾತ್ರ ಹೆಮ್ಮೆಯಿಂದ ತೋರಿಸ್ತೀನಿ, ನಾನು BCom ಓದಿದ್ದೀನಿ, ಅದರಿಂದ ನನಗೇನು ಉಪಯೋಗವಿಲ್ಲ. ಬೀಚಿ, ಬೇಂದ್ರೆ, ಭೈರಪ್ಪ, ಕಾರಂತರ ಕಾದಂಬರಿಗಳು ಓದಿದ್ದೀನಿ. ಇವತ್ತು ನಿಮ್ಮಂಥವ್ರ ಮುಂದೆ ನಿಂತು ಮಾತಾಡ್ತೀವಿ. ದಯವಿಟ್ಟು ಅಕ್ಕ ತಂಗಿಯರೇ ನಿಮ್ಗೆ ಹೇಳ್ತೀನಮ್ಮ, ಓದೋ ಹವ್ಯಾಸ ಆಗ್ಬೇಕು ಸರ್. ಟಕ್ಕಂತ TV ಹಾಕಬೇಡಿ. TVಗಿಂತ ಈ ಮೊಬೈಲ್ ತಿಕ್ಕದೆ. ಏನು ಸ್ಟೇಟಸ್ಗಳು ಇಡ್ತಾರೆ, ಏನು ಮೇಲೆ ಕೆಳಗೆ ನೋಡ್ತಾರೆ, ಎಲ್ಲದಕ್ಕೂ ಹಿಂಗೆ ತೆಗಿಯೋದೆ. ತಮ್ಮನೇ ತಾವು ತಕ್ಕತ್ತಿರ್ತಾವೆ ಹಿಂಗೆ ಮಾಡಿ. ಪುಸ್ತಕ ಹಿಡ್ಕೊಳ್ಳಿ, ಅದರಲ್ಲಿ ನಿಮ್ಮ ಜ್ಞಾನ ಕಾಣಿಸ್ತದೆ, ಆ ಜ್ಞಾನ ನಿಮ್ಮ ತಲೆಗೆ ಹೋಗ್ತದೆ. ಹೌದಾ? ದಯವಿಟ್ಟು ಪುಸ್ತಕಗಳನ್ನ ಜಾಸ್ತಿ ಓದಿ. ದಯವಿಟ್ಟು ಕನ್ನಡದಲ್ಲೇ ಆದಷ್ಟು ಮಾತಾಡಿ. ಸಣ್ಣ ಕೆಲವು ಪದಗಳನ್ನ ಬಳಸಿ. ನಮ್ಮ ಆಂಟಿಯವರು, ನಮ್ಮ ಅಂಕಲ್ ಇವರು, ಈ ಥರದ್ದೆಲ್ಲ ಅನಿವಾರ್ಯ. ಬಸ್ ಬಂತ, ಬಸ್ ಸ್ಟಾಪ್ ಅನ್ನಲೇಬೇಕು. ಬಸ್ಸಿಗೆ ಏನಂತೀರಿ ಯಾರೊಬ್ರು, ಬಸ್ಸಿಗೆ ಕನ್ನಡದಲ್ಲಿ ಹೇಳೋ ಪ್ರಾಣೇಶ್ವರ ಇನ್ನೋದು ಬಸ್ ಅನ್ನಿ ಬೇಡನಲ್ಲ. ಬಸ್ಸಿಗೆ ಕನ್ನಡದಲ್ಲಿ ಹೇಳೋದು ಬಹಳ ಕಷ್ಟ. ಏನು? 4 ಚಕ್ರಗಳ ಒಬ್ಬ ಚಾಲಕ ನಡೆಸುವ 120 ಜನ ಹಿಡಿಯುವ ವಾಹನಕ್ಕೆ ಬಸ್ ಎಂದು ಹೆಸರು. ಕಷ್ಟ ಅಲ್ವಾ? ಬಸ್ ಅರ್ಥ ಇಲ್ಲ. ಪ್ರಾಣೇಶ್ವರ್ ಬಸ್ ಅನುಭವ ಅಂತ ಹೇಳಿದ್ದಾರೆ. ಒಂದು ಹಿಂದ್ಗಡೆ ಬಸ್ ಬರ್ತಿತ್ತು, ಗೆಳೆಯ ಮುಂದ್ಗಡೆ ಮೊಬೈಲ್ ನೋಡ್ತಾ ಬರ್ತಿದ್ದ. ಗೆಳೆಯ ನಿನ್ನ ಹಿಂದೆ 4 ಚಕ್ರಗಳ 130 ಸೀಟಿನ ಸರಕಾರಿ ವಾಹನವು ಬರುತ್ತಿದೆ, ಪಕ್ಕಕ್ಕೆ ಸರಿ ಅದರ ಸೊತ್ತೆ ಹೋಗಿರ್ತಾವೆ. ಬಸ್ ದೊಡ್ಡ ಮನಸ್ಸಿನ ದೊಡ್ಡಬಳ್ಳಾಪುರದ ಸಮಸ್ತ ಮಹಾಜನತೆಗೆ ಬಸವರಾಜ ಮಾಮನಿ ಮಾಡೋ ನಮಸ್ಕಾರಗಳು. ದಯವಿಟ್ಟು ಇದು ಲೈಟ್ ತೆಗೆದುಬಿಡ್ರಪ್ಪ, ಕಣ್ಣಿಗೆ ಹಾಕ್ಬೇಡ. ಯಾಕೆ ಅವರಿಬ್ಬರು ಕಾಣಂಗಿಲ್ಲ ನೋಡ್ಲಕ್ಕ, ನೀವು ಹಾಕಿದ್ರಿ ಕರೆಕ್ಟ್ ಐತಿ. ಈ ಕಲಾವಿದರಲ್ಲಿ ಅತ್ಯಂತ ಹ್ಯಾಂಡ್ಸಮ್ ಕಲಾವಿದ ನಾನೇ ಬಂಧುಗಳೇ. ಅವರಿಗೆ ಲೈಟ್ ಹಾಕಿದ್ರೆ ಕರೆಕ್ಟ್ ಅದವ್ರು ನೋಡ್ಲಿಕ್ಕೆ ಕಪ್ಪು ಅದಾರ, ದಪ್ಪ ಅದಾರ, ನಡೀತದ. ನಾನು ಈ ಕಲಾವಿದರಲ್ಲಿ ಅತ್ಯಂತ ಹ್ಯಾಂಡ್ಸಮ್ ಕಲಾವಿದ. ಯಾಕಂತೇಳಿದ್ರೆ ನಂದು ಯಾದಗಿರಿ ಜಿಲ್ಲೆ. 44ರಿಂದ 46 ಡಿಗ್ರಿ ಬಿಸಿಲು ಕಾಮನ್ ಆಗಿರ್ತವೆ. ಅಂಥ ಬಿಸಿಲಾಗ ಇಷ್ಟು ಬೆಳ್ಳಗಿದ್ದವನು ನಾನೊಬ್ಬನೇ ಆ ಭಾಗದಾಗ. ನೀವು ಬೆಂಗಳೂರು, ಮೈಸೂರು, ದೊಡ್ಡಬಳ್ಳಾಪುರ ಜನ ನೋಡ್ಲಿಕ್ಕೆ ಸುಂದರವಾಗಿರ್ತೀರಿ. ಇಲ್ಲಿನ ಸಂಘಟಕರಿಗೆ ಕೇಳಿದೆ, ಏನ್ರಿ ನಿಮ್ಮ ಜನ ನೋಡಲಿಕ್ಕೆ ಜಾಸ್ತಿ ಬೆಳ್ಳಗದಾರ, ಸುಂದರವಾಗಿದ್ದಾರೆ, ಏನಿದಕ್ಕೆ ಕಾರಣ ಅಂತ ಕೇಳಿದೆ. ಅದಕ್ಕೆ ಅವ್ರು ಹೇಳಿದರು, ನಮ್ಮ ಕಡೆ ತಾಯಂದರು ಪ್ರೆಗ್ನೆಂಟ್ ಇದ್ದಂಥ ಸಂದರ್ಭದಲ್ಲಿ ಹೆಚ್ಚಾಗಿ ಬಾದಾಮಿ ತಿಂತಾರೆ, ಹಾಲಿನೊಳಗೆ ಕೇಸರಿ ಹಾಕ್ಕೊಂಡು ಕುಡಿತಾರೆ, ಹಿಂಗಾಗಿ ಮಕ್ಕಳು ಬೆಳ್ಳು ಗುಡ್ತು ಅಂತ ಹೇಳಿದರು. ನಾನು ಇನ್ನೊಂದು ಸಂಶೋಧನೆ ಮಾಡಿದ್ರೆ ಬೆಂಗಳೂರು ಕಡೆ ಬಂದಾಗ, ಈ ಕಡೆ ತಾಯಂದ್ರೆ ಭಾಳ ಪ್ರಜ್ಞಾವಂತರು. ಪ್ರೆಗ್ನೆಂಟ್ ಇದ್ದಂಥ ಸಂದರ್ಭದಲ್ಲಿ ಸುಂದರವಾದಂಥ ಮಗುನ ಫೋಟೋ ಬೆಡ್ರೂಮ್ ಗಾಡಿ ಹೆಚ್ಚಿಬಿಡ್ತಾರೆ. ದಿವಸ ಅದನ್ನು ನೋಡ್ಕೊತ ಮಕ್ಕೊಂತಾರೆ, ಅದನ್ನು ನೋಡ್ಕೊತ ಎದ್ದೇಳ್ತಾರೆ. ಹಿಂಗಾಗಿ ಹೆಚ್ಚು ಕಡಿಮೆ ಮಕ್ಕಳು ಹಂಗೆ ಹುಡ್ತಾವು. ನಮ್ಮ ಉತ್ತರ ಕರ್ನಾಟಕದಲ್ಲಿ ಇವೆಲ್ಲ ಪದ್ಧತಿ ಇಲ್ಲ ಬಂಧುಗಳೇ. ನಮ್ಮ ತಾಯಂದ್ರೆ ಮುಂಜಾನೆ ಎದ್ದ ತಕ್ಷಣ ಎಮ್ಮೆ, ಕ್ವಾಣ, ಆಕಳ, ನಾಯಿ, ಹಂದಿ ಇವೆಲ್ಲ ನೋಡಿಬಿಡ್ತಾರೆ. ಹಿಂಗಾಗಿ ಹೆಚ್ಚು ಕಡಿಮೆ ಕಲಾವಿದರೆಲ್ಲ ಪ್ರಾಣೇಶ್ವರ ಹಂಗ ಜೋಶಿ ಹಂಗೆ ಹುಟ್ಟುಬಿಡ್ತಾರೆ. ನೋಡ್ರಿ, ಜೋಶಿ ಯಾವುದು ಕಡಿಮೆ ಅಂದ್ರೆ ದೊಡ್ಡಬಳ್ಳಾಪುರದ ಗೂಳಿ ಕಣ್ಣಗೆ ಹಾಕ್ತಾನೆ. ಪ್ರಾಣೇಶ್ವರ ಐಡ್ ಜಾಸ್ತಿ ಎತ್ತು ಕಣ್ಣಗೆ ಹಾಕ್ತಾರೆ. ಇನ್ನು ನಮ್ಮ ಅಕ್ಕ ಇಂದುಮತಿ ಸಾಲಿಮಠ ಬಂದಿಲ್ಲ, ಆಕೆ ಸಾಕ್ಷಾತ್ ಯಮನೋಹಾನ ಕಣ್ಣಗೆ ಹಾಕ್ತಾಳೆ ಆಕೆ. ಅವರೆಲ್ಲ ನೋಡೋಕೆ ಕುಂತ್ರೆ ನಾನಾ ಜೂನಿಯರ್ ಅನಿಲ್ ಕಪೂರ್ ಕಣ್ಣಗೆ ಹಾಕ್ತೀನಿ.
ನಾನು ನಮ್ಮವ್ವ ಕೇಳಿದೆ, ನಾನು ಯಾಕೆ ಹಿಂಗೆ ಹುಟ್ಟಿನೋ ಅಂತ ಕೇಳಿದೆ. ನಮ್ಮವ್ರು ಹೇಳಿದ್ಲು, ನಿನ್ನ ಪ್ರೆಗ್ನೆಂಟ್ ಇದ್ದಂಥ ಸಂದರ್ಭದಲ್ಲಿ ಅನಿಲ್ ಕಪೂರ್ ಸಿನಿಮಾ ಪಲ್ಲವಿ ಅನುಪಲ್ಲವಿ ಸಿನಿಮಾ ನೋಡಿದ್ದೆ, ಹಾಗಾಗಿ ನೀವು ಹುಟ್ಟಿದೆ ಅಂತ ಹೇಳಿದ್ಲೆ ಬಂಧುಗಳೇ. ನನಗೆ ಸಂತೋಷ ಆದಾಗ ಚಪ್ಪಾಳೆ ತಟ್ರಿ. ಚಪ್ಪಾಳೆ ತಟ್ಟಕ್ಕೆ ಸಂಕೋಚ ಮಾಡ್ಕೋಬಾಡ್ರಿ. ಹೆಣ್ಮಕ್ಳು ಚಪ್ಪಾಳೆ ತಟ್ಟಿದ್ರೆ ಭಾಳ ಸಂತೋಷ ಅನಿಸ್ತು. ನಿನ್ನೆ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ, ಎಲ್ಲ ಹೆಣ್ಮಕ್ಳು ನಗ್ತಾ ಇದ್ರು, ಚಪ್ಪಾಳೆ ತಟ್ತಾಯಿದ್ರು. ಒಬ್ಬಕ್ಕೆ ಮಾತ್ರ ಸುಮ್ಮನೆ ಕೂತಿದ್ಲು. ನಾನು ಆ ಹೆಣ್ಮಗಳು ಕೇಳಿದೆ, ಯಾಕಮ್ಮ ನೀ ನಗವಲ್ಲಿ ಚಪ್ಪಾಳೆ ತಟ್ಟುವಲ್ಲಿ ನನ್ನ ಮಾತಿಗೆ ಅಂದೆ ನಾನು. ಅದಕ್ಕೆ ಆ ಹೆಣ್ಮಗಳು ಹೇಳಿದ್ಲು, ನಾನು ನಿನ್ನ ಮಾತಿಗೆ ಸತ್ರು ಚಪ್ಪಾಳೆ ತಟ್ಟಂಗಿಲ್ಲ, ನಗಂಗಿಲ್ಲ ಅಲ್ಲು. ಯಾಕಂತ ಕೇಳಿದೆ, ನಿನ್ನ ಮುಖ ನಮ್ಮ ಅತ್ತಿದ್ದಂಗೆ ಅದು ಅನ್ಲಕ್ಕಿ. ಅವ್ರ ಅತ್ತಿ ಮುಖ ಕಣ್ಣಂಗಾಗಿತ್ತು, ಹಿಂಗಾಗಿ ನಗಲಿಲ್ಲ, ಚಪ್ಪಾಳೆ ತಟ್ಟಲಿಲ್ಲ. ಇಲ್ಲಿ ಬಂದವರಿಗೆಲ್ಲ ನಿಮ್ಮ ಅತ್ತಿ ಮುಖ ಕಣ್ಣಂಗಾಗಿದ್ದಿಲ್ಲ ಅಂದರೆ ದಯವಿಟ್ಟು ಚಪ್ಪಾಳೆ ತಟ್ಟಬೇಕಂತೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀನಿ. ಈ ಸಂದರ್ಭದಲ್ಲಿ ಎಷ್ಟೋ ಜನ ಗಂಡಸರು ಚಪ್ಪಾಳೆ ತಟ್ಟಿದ್ರು ಪಾಪ. ಅವ್ರ ಅತ್ತಿ ನೆನೆಸ್ಕೊಂಡ್ರು ಏನೋ ಎಲ್ಲಿ ಸಂತೋಷ. ನಮ್ಮವ್ವ ಇನ್ನೊಂದು ಮಾತು ಹೇಳ್ತಿದ್ಲು, ದೇವರಿಂದ ಹೊರ ಪಡೆದು ಹುಟ್ಟಿದೆಪ್ಪ ಅಂತ ಹೇಳ್ತಿದ್ಲು ಬದುಗಳೇ. ಆ ಮಾತು ಕೇಳಿಸ್ಕೊಂಡು ತುಂಬ ಸಂತೋಷ ಆಗಿದೆ. ಇನ್ನೊಂದು ನಮ್ಮ ಜೋಶಿಯವ್ರು ನೆನಪು ಮಾಡಿದ್ರು, ಪ್ರಾಣೇಶ್ವರ್ ಆಗಲೇ ಮಾತಾಡ್ತಾ ಹೇಳಿದ್ರು, ನಾನು BCom ತನಕ ಓದಿದ್ದೀನಿ ಅಂತ ಹೇಳಿದ್ರು ಬಂಧುಗಳು. ಭಾಳ ಸಂತೋಷ. ನಮ್ಮ ಕಲಾವಿದರಲ್ಲಿ ಅತ್ಯಂತ ಹೆಚ್ಚು ಓದಿದಂಥ ಕಲಾವಿದ ಯಾರಾದರೂ ಇದ್ದರೆ ಅದು ಗಂಗಾವತಿ ಪ್ರಾಣೇಶ್ವರು ಅಂತ ನಾ ಹೇಳೋದಿಲ್ಲ ಬಂಧುಗಳೇ. ನರಸಿಂಹ ಜೋಶಿಯವ್ರಿಗೆ ಒಂದ್ಸಲ ಜೋಡೋದ ಚಪ್ಪಾಳಿಯಲ್ಲಿ. ಅವ್ರು ಎಷ್ಟು ಓದ್ಕೊಂಡಾರ ಅಂದ್ರೆ 10ನೇ ಕ್ಲಾಸ್ ISL ಫೇಲ್ ಆಗ್ಯಾರ. ಆ ಪರಿಗೆ ಓದ್ಕೊಂಡಂಥ ವ್ಯಕ್ತಿ ಇವತ್ತು ನಿಮ್ಮ ಮುಂದೆ ಬಂದು ಎಷ್ಟು ಚೆನ್ನಾಗಿ ಮಾತಾಡಿದ್ರೆ. ಒಂದ್ಸಲ ಜೋರಾದ ಚಪ್ಪಾಳಿ ಯಾರಿಗೆ ಬಂಧುಗಳು ಅವರಿಗೆ. ಹಾಲು ಈಗ ಸುಮ್ಮನೆ ಚಪ್ಪಾಳಿ ತೊಡಿಸೋದಕ್ಕೂ ನಮ್ಮ ವೀಕ್ನೆಸ್ನ ಹೇಳಿ ಚಪ್ಪಾಳಿ ತೊಡಿಸೋದಕ್ಕೂ ಒಳ್ಳೆಯದಲ್ಲ. ನಾನೊಂದು ಅರ್ಧ ಗಂಟೆ ಸರ್ ಒಂದು ಅಣ್ಣ ಸ್ವಲ್ಪ ಮಾನಿಟ್ರ್ ಕಡಿಮೆ ಮಾಡಿದ್ವಿ. ನಾವು ಮಾನಿಟ್ರ್ ಕಡಿಮೆ ಮಾಡಿ ಎಕೋ ಇದ್ರೆ ಎಕೋ ಸ್ಟಾಪ್ ಮಾಡಿ, ಎಕೋ ಬೇಡ. ಪ್ರಾಣೇಶ್ವರ್ ಮಾನಿಟ್ರ್ ಸ್ವಲ್ಪ ಕಡಿಮೆ ಅಣ್ಣ. ಪ್ರಾಣೇಶ್ವರು ಅರ್ಧ ಗಂಟೆ ಮಾತಾಡಿದ್ರು, ನಾನು ಅರ್ಧ ಗಂಟೆ ಮಾತಾಡಿದೆ. ನಾವು ಯಾರೋ ಬಗ್ಗೆ ಮಾತಾಡಲಿಲ್ಲ, ನಮ್ಮ ಬಗ್ಗೆ ನಾವು ಮಾತಾಡ್ಕೊಂಡು ಹೊರಟ್ಬಿಟ್ವಿ. ನೀವು ಇನ್ನೊಬ್ಬರ ಬಗ್ಗೆ ಮಾತಾಡೋದು ಒಳ್ಳೇದಲ್ಲ ವೇದಿಕೆ ಮೇಲೆ. ಜೋಶಿಯವರೇ, ಒಳ್ಳೇದಲ್ಲ ಅಂತ ನೀವು ಅಂತೀರಿ. ಇನ್ನೊಬ್ಬರ ಬಗ್ಗೆ ಮಾತಾಡಕ್ಕೆ ತಾಕತ್ ಬೇಕು ಮನುಷ್ಯಕ್ಕೆ. ಇನ್ನೊಬ್ಬರ ಬಗ್ಗೆ ಮಾತಾಡೋಕ್ಕೆ ತಾಕತ್ತು ಬೇಕು ಹೆಂಗೋ, ಅದೇ ರೀತಿ SSLC 5 ಸಲ ಫೇಲ್ ಆಗೋಕ್ಕೂ ತಾಕತ್ತು ಬೇಕು ಮನುಷ್ಯನಿಗೆ. ನಮ್ಮ ಕ್ಲಾಸ್ ಮೇಟ್ಸ್ ಎಲ್ಲ ಇವರು SSLC 5 ಸಲ ಫೇಲ್ ಆದ್ರೂ ನಾನು ಇನ್ನೂ ಹೆದರಲಿಲ್ಲ. ಹಾಂ, ಒಂದು ಸಲ ಫೇಲ್ ಆದ್ರೇ ಜೀವನದಲ್ಲಿ ಫೇಲ್ ಆಗಿಬಿಡ್ತಾರೆ. ಸ್ಟಾಪ್. ಇವರು ಏನು ಹೇಳಿದರು, ಒಂದು ಸಲ ಫೇಲ್ ಆದರೆ ಜೀವನದಲ್ಲಿ ಫೇಲ್ ಆಗ್ತಾರೆ ಅಂದರೆ ಆತ್ಮಹತ್ಯೆ ಮಾಡ್ಕೊತಾರೆ ಅಂತ ಇವ್ರು ಹೇಳಿದ್ರು. ಇವರು ಕೂಡ ಫೇಲ್ ಆದಂಥ ಸಂದರ್ಭದಲ್ಲಿ ಆತ್ಮಹತ್ಯೆ ಮಾಡ್ಕೋಬೇಕಂತಂದ್ರೆ ಫ್ಯಾನಿಗೆ ನೇಣು ಹಾಕೊಳಕ್ಕೆ ಹೋಗಿದ್ರು. ಫ್ಯಾನ್ ಕಟ್ ಆಗಿದ್ದದ್ರಿ, ಜೀವನ ತೊಳ್ಕೊಂಡಾನಷ್ಟೇ. ನೀವು SSLC ಓದಿದ್ದಾರೆ, ಭಾಳ ಓದಿದ್ದಾರೆ, ಚಪ್ಪಾಳಿ ತಡಿಸ್ತಿರಲ್ಲ. ನೀವೇನು ಓದಿದ್ದು? ನಾ BA ಓದಿನ. BA. 4 ಜನರು ಕೇಳ್ರಿ, SSLC ದೊಡ್ಡದು, BA ದೊಡ್ಡದು? SSLC 4 ಅಕ್ಷರ, BA 2 ಅಕ್ಷರ. ಓದಿದ್ದೇ 2 ಅಕ್ಷರ, ಅದು ಉಲ್ಟಾ. AB ಅಂತ ಓದಬೇಕು, BA ಅಂತ ಓದಿದ್ದು. ಓದಿದ್ದೇ 2 ಅಕ್ಷರ, ಉಲ್ಟಾ ಓದಿ ಎಷ್ಟು ಮಾತಾಡ್ತಾರೆ ನೀವು. ಈಗ ಗೊತ್ತಾಯ್ತಿಲ್ಲ SSLC ಯಾಕೆ ISL ಫೇಲ್ ಆಗ್ಯಾರಂತಂದು. ನಾನೊಂದು ಮಾತು ಹೇಳ್ತೀನಿ ನೋಡಿರಿ, ನಿಮಗೆ ಕರೆಕ್ಟಾಗಿ ಚಪ್ಪಾಳೆ ಕೊಡ್ರಿ. ಅದೃಷ್ಟ ಅದು ಅದರಿಷ್ಟ. ನೋಡಿರಿ ಎಷ್ಟು ಚೆನ್ನಾಗಿದೆ. ಅದೃಷ್ಟ ಅದು ಅದರಿಷ್ಟ. ಯಾರು ಹೆಂಗೆ ಬೇಕಾದ್ರೂ ಬರ್ಬೋದು, ಯಾರು ಹೆಂಗೆ ಬೇಕಾದ್ರೂ ಹೋಗ್ಬೋದು. ನಾನೇನು ಓದಿದ್ದೀನಿ? SSLC ಏನು ಓದಿದ್ದೀನಿ ಅಂದರೆ SSLC ISL ಫೇಲ್ ಆಗ್ಯಾನ. 5 ಸಲ ಫೇಲ್ ಆಗಿನಿ. ನೀವೆಷ್ಟು ಓದಿದ್ದೀರಿ? ನಾ BA ಓದಿನ. BA ಓದಿರಿ. ನೀವೇನು ಕೆಲಸ ಮಾಡ್ತೀರಿ? ನಾನು ಹಾಸ್ಯ ಭಾಷಣ ಮಾಡ್ತೀನಿ. ಏನು ಮಾಡ್ತೀರಿ? ಹಾಸ್ಯ ಭಾಷಣ ಮಾಡ್ತೀನಿ. ನಾನೇನು ಮಾಡ್ತೀನಿ? ನೀವು ಅದನ್ನ ಮಾಡ್ತೀರಿ. ಅಷ್ಟಾಗಿ ಓದಬೇಕು. ಎಷ್ಟು ಟೈಮ್ ವೇಸ್ಟ್ ಮಾಡ್ಕೊಂಡ್ರಿ, ಎಷ್ಟು ದುಡ್ಡು ವೇಸ್ಟ್ ಮಾಡಿದ್ರಿ. ಮತ್ತು ಅವ್ರ ತಾಯಿಯರು ಏನು ಹೇಳಿದ್ರಂತ, ಅವ್ರ ತಾಯಿಯರು ಅನೇಕೊಬ್ಬರು ಕಣ್ಣಂಗೆ ಆಗ್ತೀನಿ ಅಂತ ಹೇಳಿದ್ರಂತ. ನನಗೂ ನನ್ನ ಏನಕ್ಕೆ ಪ್ರವಾಸ ಕಣ್ಣಂಗೆ ಆಗ್ತೀನಿ ಅಂತಲ್ಲ. ಬಾಬಾ ಇಂಥ ಉಬ್ಬಿದ ಪ್ರವಾಸನ ಫಸ್ಟ್ ಟೈಮ್ ನಾನು ನೋಡೋದು. ಅವರು ಸಿಂಗಲ್ ಇರ್ತಾರೆ, 6 ಪ್ಯಾಕ್ ಮಾಡ್ಯಾರ. ನಾನು ಫ್ಯಾಮಿಲಿ ಜೊತೆ ಇರ್ತಾರೆ, ಫ್ಯಾಮಿಲಿ ಪ್ಯಾಕ್ ಮಾಡೀನಿ. ಅನಿಲ್ ಕಪೂರ್ ಕಣ್ಣಂಗೆ ಆಗ್ತದೆ. ಅನಿಲ್ ಮತ್ತು ನಿಮ್ಮ ತಾಯಿಯರು ಏನು ಹೇಳಿದರು? ದೇವರಿಂದ ಹೊರ ಪಡೆದು ಹುಟ್ಟಿದಪ್ಪ ಅಂತ ಹೇಳಿದ್ರು. ಈ ಪೀಸ್ ದೇವರಿಂದ ಹೊರ ಪಡೆದ, ದೇವರಿಂದ ಹೊರ ಪಡೆದ್ಬಿಟ್ಟೆ ಅಂತೀವರು. ಮತ್ತು ನನ್ನೇನು ನಮ್ಮಪ್ಪ ನಮ್ಮಮ್ಮ ಇಂಟರ್ನೆಟ್ನ ಡೌನ್ಲೋಡ್ ಮಾಡ್ಕೊಂಡ. ನಾವು ದೇವರಿಂದ ಹೊರ ಬಿಟ್ಟು ಅಖಂಡ ಆಶೀರ್ವಾದ ಬಿಟ್ಟು ಹಿಂಗಿದ್ವಿ.
ನೀವು ಅನಿಲ್ ಕಪೂರ್ ಕಂಡಂಗೆ ಅನಿಲ್ ಕಪೂರ್ ಯಾವಾಗ ಈ ರೇಂಜಿಗೆ ಬರ್ತಾನಂದರೆ 4 ವರ್ಷ ಕಂಟಿನ್ಯೂ ಟೈಫಾಯ್ಡ್ ಆಗ್ಬೇಕ್ರಿ ಅನಿಲ್ ಕಪೂರ್ಗೆ. ಇವ್ರು ನೋಡಿ ಹೆಂಗಿದ್ದಾರೆ. ಈಗ ಸ್ಟ್ಯಾಂಡ್ ಬೇರೆ ಅಡ್ಡ ಇದೆ, ಹಿಂದಿ ಬೇರೆ ಡೌಟು, ಸ್ಟ್ಯಾಂಡ್ ಯಾವುದು, ಇವ್ರು ಯಾರು ಸ್ಟ್ಯಾಂಡ್ ಯಾರು. ಇವ್ರ ಪೊಸಿಷನ್ಗೆ ಈ ಪೊಸಿಷನ್ಗೆ ಬರಬೇಕಾದ್ರೆ ಒಳಗಡೆ ಒಂದು ಬನೀನ್ ಇದೆ, ಅದರ ಮೇಲೆ ಒಂದು ಸ್ವೆಟರ್ ಇದೆ, ಅದರ ಮೇಲೆ ಒಂದು ಜುಬ್ಬ ಇದೆ, ಅದರ ಮೇಲೆ ಒಂದು ಕೋಟ್ ಇದೆ. ಕಟ್ಟ ಕಡೆಯದಾಗಿ ನಿಮ್ಮ ಮನಸ್ಸಿನಲ್ಲಿ ಕಾಡುವ ಕೊನೆಯ ಪ್ರಶ್ನೆ ಹೀಗೂ ಬಂಧುಗಳೇ, ನರಸಿಂಹ ಜೋಶಿ ಅವ್ರು ಹೇಳಿದ್ರು ಮಾಮನಿ ಕಾಣೋದಿಲ್ಲ ಅನ್ನೋ ಲೆಕ್ಕಕ್ಕೆ ಮಾತಾಡ್ತಾರೆ. ದೊಡ್ಡಬಳ್ಳಾಪುರದ ಮಹಾಜನತೆಗೆ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೇನೆ ನಾನು. ದೇವರು ಎಂದೂ ಕಾಣಂಗಿಲ್ಲ ಬಂಧುಗಳೇ. ಇದು ಸ್ವಲ್ಪ ಜಾಸ್ತಿ ಆಯ್ತು ಅನಿಸ್ತಿಲ್ಲ ನಿಮಗೆ? ದೊಡ್ಡಬಳ್ಳಾಪುರದ ಮಹಾಜನಿದೆ. ನಾನು ಒಂದು ಮಾತು ಹೇಳ್ತೀನಿ, ದೆವ್ವನು ಎಂದೂ ಕಾಣೋದಿಲ್ಲ. ನಮ್ಮ ಜನರಿಗೆಲ್ಲ ಗೊತ್ತು ದೇವ್ರು ಯಾರು ಅಂತಂದು. ಅವ್ರಿಗೆಲ್ಲ ಗೊತ್ತು ದುಂಡ್ಕಿರೋವೆಲ್ಲ ದೇವರು, ಅಸ್ಥಿ ಪಂಜ ಟೈಪ್ ಇಲ್ಲ ದೇವುಗಳು ಅಂತ. ಬೋಲೋ ಗಜಾನನ ಮಹಾರಾಜ್ ಕಿ. ಗಣಪತಿ ಪಕ್ಕಕ್ಕೆ ಇಲ್ಲಿ ನಿಂತಂಗಾಗಿದೆ. ತಮ್ಮನ್ನು ತಾವು ಗಣೇಶನಿಗೆ ಹೋಲಿಸ್ಕೊಂಡ್ರೆ ಬಂಧುಗಳೇ ತುಂಬ ಸಂತೋಷ. ಆಕಾರದಲ್ಲಿ ನಾವು ನೀವೆಲ್ಲ ಸೇರಿ ಈ ಒಂದು ಕಾರ್ಯಕ್ರಮ ಮುಗಿದ ಮೇಲೆ ಈ ಒಂದು ಗಣೇಶನನ್ನು